ನಾವು ಸಣ್ಣ ವಯಸ್ಸಿನಲ್ಲಿ ಇರುವಾಗಲೇ ನಮ್ಮ ತಂದೆಯವರು ಮದ್ಯಪಾನ ಸೇವಿಸ್ತಿದ್ರು. ನಮ್ಮ ವಿದ್ಯಾಭ್ಯಾಸಕ್ಕೆ ಮತ್ತು ನಮ್ಮ ಒಂದು ಹೊತ್ತಿನ ಊಟಕ್ಕೂ ನಾವು ತುಂಬ ಕಷ್ಟಪಡುತ್ತಿದ್ದೆವು. ನಮ್ಮ ತಂದೆಯವರು ದಿನ ಮನೆಗೆ ಬಂದು ಕುಡಿದು ಜಗಳವಾಡುತ್ತಿದ್ದರು. ನಮ್ಮ ಮನೆಯಲ್ಲಲ್ಲದೆ ಪಕ್ಕದ ಮನೆಯವರು, ಅಕ್ಕಪಕ್ಕದ ಮನೆಯವರ ಜೊತೆಯೂ ಜಗಳವಾಡುತ್ತಿದ್ದರು. ನಮ್ಮ ತಾಯಿಯವರು ಬಿಡಿ ಉದ್ಯೋಗವನ್ನು ಬಿಟ್ಟು ತೋಟದ ಕೆಲಸಕ್ಕೆ ಹೋಗ್ಲಿಕ್ಕೆ ಶುರು ಮಾಡಿದ್ರು. ನನ್ನ ಮದುವೆಯಾಗಿ 1 ವರ್ಷದಲ್ಲಿ 186ನೇ ಮಧ್ಯವರ್ಜನ ಶಿಬಿರ ಮರ್ಕಂಜದಲ್ಲಿ ನಡೆಯುತ್ತದೆ. ಅಲ್ಲಿಗೆ ನನ್ನ ತಂದೆ ಶಿಬಿರಾರ್ಥಿಯಾಗಿ ಹೋಗಿ ಸೇರಿಕೊಳ್ತಾ ಇದ್ದಾರೆ. ಇದಾದ ಮೇಲೆ 1 ವರ್ಷಕ್ಕೆ ನನ್ನ ಪತಿಯವರು ಎಡಮಂಗಲದಲ್ಲಿ ನಡೆದ ಮಧ್ಯವರ್ಜನ ಶಿಬಿರದಲ್ಲಿ ಶಿಬಿರಾರ್ಥಿಯಾಗಿ ಹೋಗಿ ಸೇರಿಕೊಳ್ತಾ ಇದ್ದಾರೆ. ಹೀಗೆ ನಮ್ಮ ಕುಟುಂಬದಲ್ಲಿ ಒಟ್ಟು 5 ಜನ ಸದಸ್ಯರು ಮಧ್ಯವರ್ಜನ ಶಿಬಿರಕ್ಕೆ ಹೋಗಿ ಮದ್ಯಪಾನವನ್ನು ನಿಲ್ಲಿಸಿರುತ್ತಾರೆ. ಇದನ್ನೆಲ್ಲ ನೋಡಿ ನನ್ನ ಚಿಕ್ಕಮ್ಮನ ಮಗ ಸ್ವಯಂ ತಾನೇ ಮದ್ಯಪಾನವನ್ನು ಮಾಡುವುದನ್ನು ನಿಲ್ಲಿಸಿರುತ್ತಾನೆ. ಇದೆಲ್ಲ ಆಗಿದ್ದು ಪೂಜ್ಯರ ಆಶೀರ್ವಾದದಿಂದ ಎಂದೇ ಹೇಳಬೇಕು. ಅದೆಲ್ಲ ಆದಮೇಲೆ ನಮ್ಮ ಕುಟುಂಬ ತುಂಬ ಅಭಿವೃದ್ಧಿ ಹೊಂದಿದೆ. ಒಂದು 15 ಲಕ್ಷದ ಮನೆಯನ್ನು ನಿರ್ಮಾಣ ಮಾಡಿದ್ದೇವೆ ಮತ್ತು 5 ಲಕ್ಷದ ಚಿನ್ನ ಖರೀದಿಯನ್ನು ಮಾಡಿರ್ತೇವೆ. ಇದೆಲ್ಲ ಆಗಲಿಕ್ಕೆ ಪೂಜ್ಯರ ಮಧ್ಯವರ್ಜನ ಶಿಬಿರ ಕಾರ್ಯಕ್ರಮ ಎಂದೇ ಹೇಳಬೇಕು. ನಮ್ಮ ಕುಟುಂಬ ತುಂಬ ಬೆಳಕು ಕಂಡಿದೆ ಇದರಿಂದ.